ಇವತ್ತ ತುರುವೇಕೆರೆ ತಾಲೂಕು ದಂಡಿಶೇರ ಹೋಬಳಿ BC ಕಾವಲು ಸರ್ವೆ ನಂಬರ್ 1ರಲ್ಲಿ ನಮ್ಮ ದಲಿತ ಜನಾಂಗದವರು ಸುಮಾರು ಸಂಪಿಗೆ ಗ್ರಾಮದ ಸುಮಾರು ಒಂದು 28 ಕುಟುಂಬ ಮತ್ತು ತುಮಕೂರಿನ ಚೌಡಪ್ಪ ಸುಬ್ಬಣ್ಣ ಬಿನ್ ಚೌಡಪ್ಪ ಅನ್ನೋರ್ದು ಒಂದು 20 ಎಕರೆ, ಇವ್ರದ್ದು ಒಂದು 84 ಎಕರೆ, ನಮ್ಮ ಸಂಪಿಗೆ ಗ್ರಾಮದ ಒಂದು 84 ಎಕರೆ ಎಲ್ಲ ದಲಿತ ಜನಾಂಗದೇ ಜಮೀನಾಗಿದೆ. ಇದು ಇವರು ಸುಬ್ಬಣ್ಣವರು ಕ್ರೈಗೆ ಕೊಂಡ್ಕೊಂಡಿದ್ದಾರೆ. ಇನ್ನು ಇತರೆಯವರೆಲ್ಲ ಈ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ಮಂಜೂರು ಚೀಟಿ ಆಗಿದೆ. ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ, ಇದು ಡೀಮ್ಡ್ ಫಾರೆಸ್ಟ್ಗೆ ಸೇರಿದೆ ಅಂತ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಾನ್ಯ ತಹಶೀಲ್ದಾರರಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಆಗ್ರಹ ಪಡಿಸ್ತಾ ಇದ್ದೆ ಅಂದರೆ, ಈ ಡೀಮ್ಡ್ ಫಾರೆಸ್ಟು ಯಾವಾಗಾಯಿತು, ಯಾವ ಸರ್ವೆ ನಂಬರಲ್ಲಾಗಿದೆ, ಎಲ್ಲೆಲ್ಲಾಗಿದೆ ಅನ್ನೋದು ನಮಗೆ ಸ್ಪಷ್ಟಪಡಿಸ್ಬೇಕು. ಯಾಕೆಂದರೆ ಇದರಿಂದ ತೀರಾ ಗೊಂದಲ ಆಗಿ ರೈತರನ್ನ, ಅದು ಮುಖ್ಯವಾಗಿ, ಅದರಲ್ಲೂ ಮುಖ್ಯವಾಗಿ ನಮ್ಮ ದಲಿತರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ದಲಿತರ ಭೂಮಿಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಇದು ಡೀಮ್ಡ್ ಫಾರೆಸ್ಟ್ ಅಂತ ಅವ್ರನ್ನ ಒಕ್ಕಲೆಬ್ಸೋ ಒಂದು ಕುತಂತ್ರ ಮತ್ತು ದುರಾಡಳಿತ ನಮ್ಮ ತಾಲೂಕು ಆಡಳಿತ ನಡೀತಾ ಇದೆ. ಇಲ್ಲಿ ನಮಗೆ ಸ್ಪಷ್ಟಪಡಿಸಬೇಕಾಗಿರೋದು ಏನು ಅಂದರೆ, ತಾಲೂಕು ಆಡಳಿತ ಡೀಮ್ಡ್ ಫಾರೆಸ್ಟ್ ಯಾವಾಗಾಯಿತು, ಎಲ್ಲಾಯಿತು, ಎಷ್ಟನೇ ಸರ್ವೆ ನಂಬರ್ಲಾಗಿದೆ ಮತ್ತು ಯಾವ ಜಾಗದಲ್ಲಾಗಿದೆ. ಸುಮ್ಮನೆ ದಲಿತರನ್ನೇ ಟಾರ್ಗೆಟ್ ಮಾಡ್ಕೊಂಡು ಇರೋ ದಲಿತರ ಜಮೀನುಗಳು ಮಾತ್ರ ಡೀಮ್ಡ್ ಫಾರೆಸ್ಟ್ ಅಂತಾರೆ. ಅದೇ ಬೇರೆ ಇನ್ನು ಅನ್ಯ ವರ್ಗದ ಜಮೀನುಗಳನ್ನ ಯಾವುದೇ ಕಾರಣಕ್ಕೂ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾ ಇಲ್ಲ. ಅವರು ನಿರಾತಕವಾಗಿ ಆ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ನಾವು ದಲಿತರು ಏನಾದ್ರು ಉಳುಮೆ ಮಾಡೋಕ್ಕೆ ಬಂತು ಅಂದರೆ ಇದು ಡೀಮ್ಡ್ ಫಾರೆಸ್ಟು, ನೀವೀಗ ಉಳುಮೆ ಮಾಡೋ ಹಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಇಲ್ಲಿ ಈ ಜಮೀನನ್ನು ಉಳುಮೆ ಮಾಡಿಸಿ ಮತ್ತು ಕ್ಲೀನ್ ಮಾಡಬೇಕು ಅಂತ ಬಂದಾಗ ನಮಗೆ ರಕ್ಷಣೆ ಕೊಡಬೇಕಾಗಿದೆ ಅಂತ ನಾವು ಮೊನ್ನೆನೇ ಹೇಳಿದ್ದು ತಹಶೀಲ್ದಾರ್ಗೆ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೆ ಮೊನ್ನೆನೇ ಹೇಳಿದ್ದು, ನೋಡಿ ನಮ್ಮ ಜಮೀನಿಗೆ ಹೋಗ್ತಾ ಇದ್ವಿ, ಅಲ್ಲಿ ಭೂ ಹೋರಾಟ ಹಮ್ಮಿಕೊಂಡಿದ್ದೀವಿ ಅಂತ ಒಂದು ಮೆಮೊರಂಡಮ್ ಕೊಟ್ಟಿದ್ವಿ. ಇವತ್ತು ಅವ್ರು ಬಂದು ನಾವಿಲ್ಲಿ ಜಮೀನು ಕ್ಲೀನ್ ಮಾಡ್ಸಕ್ಕೆ ಹೋದರೆ JCP ಅವ್ರಿಗೆ ಧಮಕಿ ಆಗ್ತಾ ಇದ್ದಾರೆ ಪೊಲೀಸರು. ನಾನು ಕೇಳ್ತಾ ಇರೋ ಪ್ರಶ್ನೆ ಏನು, ನಮಗೆ ರಕ್ಷಣೆ ಕೊಡಕ್ಕೆ ಬಂದಿದ್ದೀರಾ ನೀವು, ಇಲ್ಲ ನಮಗೆ ಧಮಕಿ ಹಾಕಕ್ಕೆ ಬಂದಿದ್ದೀರಾ? ಯಾಕೆಂದರೆ ಇನ್ನು ಹಿಂಬಾಗಿಲಿಂದ ಇವರು ರಕ್ಷಣೆ ಕೊಡ್ತೀವಿ ಅಂತ ಬರೋದು, ಹಿಂದಿಂದ ನಮ್ಮ ಬಂದು ನಮ್ಮ ಕೆಲಸ ಮಾಡೋದಕ್ಕೆ ಅಡಚಣೆ ಮಾಡ್ತಾ ಇರೋದು. ಇದು ಪೊಲೀಸರ ವೈಫಲ್ಯ ಕಾಣ್ತಾ ಇದೆ. ದಲಿತರಿಗೆ ಪೊಲೀಸರು ರಕ್ಷಣೆ ಕೊಡ್ತಾ ಇಲ್ಲ. ಇಲ್ಲಿ ನಮಗೆ ಗೊಂದಲ ಮೂಡ್ತಾ ಇರೋದು ಏನು ಅಂತಂದರೆ, ತಾಲೂಕು ಆಡಳಿತ ಮತ್ತು ನಾವು ರಕ್ಷಣೆ ಕೇಳ್ತಾ ಇರ್ತಂಥ ಪೊಲೀಸರು ಇದಕ್ಕೆ ಯಾವುದೇ ರೀತಿಯಾದ ನಮಗೆ ರಕ್ಷಣೆ ಕೊಡದೇ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದರೆ, ಒಕ್ಕಲೆಬ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತಾರೆ. ಯಾಕೆಂದರೆ ಇನ್ನು ಇದು ನಿರಾತಕವಾಗಿ ನಡೆಯುತ್ತೆ, ನಿರಂತರವಾಗಿ ನಡೆಯುತ್ತೆ ಈ ಒಂದು ಪ್ರತಿಭಟನೆ. BC ಕಾವಲು ಸರ್ವೆ ನಂಬರ್ 1ರಲ್ಲಿ ಎಲ್ಲೆಲ್ಲಿ ನಾವು ದಲಿತರಿದ್ದೀವೋ ಆ ಜಮೀನಲ್ಲಿ ನಿರಂತರವಾದ ಅಹೋರಾತ್ರಿ ಧರಣಿ ನಡೆಯುತ್ತೆ. ಯಾಕೆಂದರೆ ಇದು ಅವರಿಗೆ ದುರಸ್ತಾಕ್ ಮಾಡಿಕೊಡ್ಬೇಕು, 1 to 5 ಮಾಡಿ ದುರಸ್ತು ಮಾಡಿಕೊಡ್ಬೇಕು. ಮಾನ್ಯ ತಹಶೀಲ್ದಾರ್ ಹೇಳಿದ್ರು 2015 ಇಸವಿಯಿಂದ ಹಿಂದಕ್ಕೆ ಆದಂಥ ಎಲ್ಲ ಜಮೀನುಗಳಿಗೂ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಅವರು ಯಾವುದು ಭಯಪಡಬೇಕಾಗಿಲ್ಲ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ಜಮೀನಿಗೆ ಬಂದಾಗ ಅವರೇ ಪರೋಕ್ಷವಾಗಿ ಪೊಲೀಸರ ಮುಖಾಂತರ ಈ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತಾ ಇದೆ. ಹೀಗೆ ಧರಣಿ ಮುಂದುವರೆದು ಇದು ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಈ ಕಾರ್ಯಕ್ರಮನ ನಾವು ಮುಂದೆ ಎಲ್ಲ ಕೂಡಿಕೊಂಡು ವಿಸ್ತಾರ ಮಾಡಬೇಕಾಗ್ತದೆ. ಅಲ್ಲಿ 30 ಜನ ಕೊಟ್ಟಿದೆ, ಪಕ್ಕದಲ್ಲೇನಿದೆ. ಅದು ಅಲ್ಲದಲ್ಲಿ SC STಗಳಲ್ಲೇನೆ ಇದರಲ್ಲಿ ಮೇಲ್ವರ್ಗದ ಲಿಂಗಾಯತರು ಇದ್ದಾರೆ ಮತ್ತು ಇತರ ಜನನೂ ಇದ್ದಾರೆ. ಅವರೆಲ್ಲರಿಗೂ ದಲಿತ ಸಂಘರ್ಷ ಸಮಿತಿ ರಕ್ಷಣೆ ಇದೆ. ನಾವೇನು ಅದನ್ನು ಬಲವಾಗೇನಂತ ಪೊಲೀಸರು ಆರೋಪ ಮಾಡ್ತಿದ್ದೆ. ಯಾಕೆಂತಂದರೆ ಪೊಲೀಸರು ನಮ್ಗೆ ಎಲ್ಲಿ ರಕ್ಷಣೆ ಕೊಡ್ತಿಲ್ವೋ ಅವ್ರ ಮೇಲೆ ನಮ್ಮ ದೌರ್ಜನ್ಯನೇ. ಈಗ ನಾವು JCP ತಗೊಂಡಿದ್ರೆ ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ನಾವು ಪ್ರತಿಭಟನೆ ಮಾಡಿದ್ರೆ ಅವರೇ ಧಮಕಿ ಹಾಕಿ ಪೊಲೀಸರನ್ನ ವಿಡಿಯೋ ಮಾಡಿ ಪೊಲೀಸರ JCPನವ್ರಿಗೆ ಎದುರಿಸಿ ಕೇಸ್ ಹಾಕ್ತೀವಿ ಅಂತ ವಾಪಸ್ ಕಳಿಸಿದ್ದಾರೆ. ಇದು ಭಾಳ ಅಕ್ಷಮ್ಯ, ಅನ್ಯಾಯ. ಪೊಲೀಸರೇ ನಮಗೆ ತೊಂದರೆ ಕೊಡ್ತಿದ್ದಾರೆ. ಪೊಲೀಸರ ಮೇಲೆ ನಮ್ಮ ಆರೋಪ ಇದೆ. ಅಂದರೆ ಈ ಸರ್ವೆ ನಂಬರಲ್ಲಿ ಮೊದಲು ಎಲ್ಲ ಬೌಂಡ್ರಿ ಫಿಕ್ಸ್ ಮಾಡಿ ಅಳತೆ ಮಾಡಿ ದುರಸ್ತಿ ಮಾಡಿಕೊಡ್ಬೇಕು. ದುರಸ್ತಿ ಮಾಡಿಕೊಡೋ ತಕ್ಕ ಆ 28 ಜನ ಮತ್ತು ಇವರು ಎಲ್ಲ ಸೇರಿಕೊಂಡು ನಿರಂತರ ಹೋರಾಟನ ಮಾಡ್ತೀವಿ. ಈ ಹೋರಾಟನ ಮುಂದಕ್ಕೆ ತಾಲೂಕು ಕಚೇರಿ, ಜಿಲ್ಲಾ ಕಚೇರಿ ಮತ್ತು ರಾಜ್ಯ ಮಟ್ಟದ ತನಕ ನಾವು ಈ ಕಾರ್ಯಕ್ರಮನ ವಿಸ್ತಾರ ಮಾಡ್ತೀವಿ ಅಂತ, ಈ ಭೂ ಹೋರಾಟನ ವಿಸ್ತಾರ ಮಾಡ್ತೀವಿ ಅಂತ ನಾವು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಸುಮಾರು 50 ವರ್ಷಗಳಿಂದ ಅನುಭವ ಮಾಡ್ಕೊಂಡು ಬಂದಿದ್ರು ಕೂಡ ಅಂಥವ್ರನ್ನ ಒಕ್ಕಲೆಬ್ಸುವಂಥ ಒಂದು ಹುನ್ನಾರ ನಡೀತಾ ಇದೆ. ಈ ಡೀಮ್ಡ್ ಫಾರೆಸ್ಟನ್ನು ಒಂದು ಕಾರಣ ಇಟ್ಕೊಂಡು ಅದು ಯಾವ ಕಡೆ ಆಗಿದೆ ಅಂತ ಅವರಿಗೆ ಗೊತ್ತಿಲ್ಲ, ಯಾರು ಈ ಮಾತಾಡ್ತಾರೆ ಅಧಿಕಾರಿಗಳು ಅವರಿಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ನಾವು ಏನು ಆಗ್ರಹ ಮಾಡ್ತಿದ್ದೀವಿ ಅಂದರೆ, ಈ ಕೂಡಲೇ ಇದನ್ನು ಜಿಲ್ಲಾಧಿಕಾರಿಗಳು ಗಮನ ವಹಿಸಬೇಕು.